ಫೈನಲಿ ಬಂದ್ವಿ ಮೇಲುಕೋಟೆಗೆ. ಹಾಯ್ ಗಾಯ್ಸ್, ಮೆಜೆಸ್ಟಿಕ್ಕಲ್ಲಿದ್ದೀವಿ. ಮೆಜೆಸ್ಟಿಕ್ಕಲ್ಲಿ ನಮ್ಮದು ಟ್ರೈನ್ ಡಿಲೇ ಆಗಿದೆ, 1 ಗಂಟೆ ಡಿಲೇ ಆಗಿದೆ. ಸೊ ಅದಕ್ಕೆ ನಾವೀಗ ಇಲ್ಲೇ A to B ಅಲ್ಲಿ ತಿಂಡಿ ತಿನ್ಕೊಂಡ್ಬಿಡ್ತಿದ್ದೀವಿ. ಎಲ್ಲ ಇದೆ. ಹಾಂ, ವ್ಲಾಗ್ ಮಾಡಿ ಯಾವುದೋ ಕಾಲದಲ್ಲಿ ನಾನು ಏನಾದ್ರು ತಿಂಡಿ ತೊಗೊಂಬರ್ತೇನೆ. ಹಾಂ, ನನ್ನ ಹತ್ರ ಸ್ನಿಕ್ಕರ್ಸ್ ಇದೆ, 10 ರೂಪಾಯಿ. ನೀನೊಬ್ಳೆ ತಿನ್ನಲ್ಲ. ನಾ ಈಗ 10 ರೂಪಾಯಿ ಇಷ್ಟೇ ಚಿಕ್ಕ ಸಿಗೋದು. ಕದಮ್ ಕದಮ್ ರಾಷ್ಟ್ರೀಯ ದಿವಸ್ ಅಲ್ಲೇನೋ, ಸ್ವಾತಂತ್ರ್ಯ ದಿನ. ಇದ್ರಲ್ಲಿ ಕ್ಯಾಮ್ರಾ ತಿರುಗ್ಸೋಕ್ಕಾಗಲ್ಲ. ನೋಡು ಹಿಂಗೆ ಮಾಡಿದ್ರೆ ಇಲ್ಲ, ಅದು ಹೆಂಗೆ ಹೇಳು? ಸ್ಲೀಪರ್ ಅಂದರೆ ಬೆಡ್ಡೆ ಕಣ್ಣೆ, ಅಂದರೆ ಸೀಟ್ ಉದ್ದುದಕ್ಕೆ ಇಟ್ಟಿರ್ತಾರೆ. ಈ ಥರ ಅಲ್ಲ. ಟ್ರೈನ್ ಡಿಲೇ ಆಗಿದೆ, 1 hour ಡಿಲೇ ಆಗಿದೆ. 6:35 ಬರಬೇಕಿತ್ತು, 7:30 ಬರ್ತಿದೆ. ನಂಗೆ OCD ಟ್ರಿಗರ್ ಆಗ್ತಿದೆ. ಏನು ಓವರ್ ಆ್ಯಕ್ಷನ್ನು? OCD ಇದೆಯಾ ನಿಮಗೆ? OCD ಅಂದರೆ ನನಗೆಲ್ಲ ಕ್ಲೀನಾಗಿರಬೇಕು. ಕಂಪಲ್ಸಿವ್ ಡಿಸಾರ್ಡರ್ ಸಮಥಿಂಗ್, ಗೊತ್ತಿಲ್ಲ, ಏನೋ ಕಂಪಲ್ಸಿವ್ ಸಮಥಿಂಗ್. ಏನೋ ರೆಡಿನೂ ಆಗಿಲ್ಲ. ಟ್ರೈನಲ್ಲಿ ಹೋಗ್ತಾ ಗೆಟ್ ರೆಡಿ ವಿತ್ ಮೀ ಮಾಡಬೇಕು. ಮಾಡ್ತೀಯಾ? ಇಲ್ಲಪ್ಪ, 4 ಗಂಟೆಗೆ ಎದ್ದು ಬಂದಿದ್ದು, ಕಣ್ಣೆಲ್ಲ ಉರಿತಿದೆ, ನಿದ್ದೆ ಇಲ್ಲ. ಒಳ್ಳೆ ಪೆಂಗಿ. ಅದೇನು ಹಾಗೆ ಇರೋದು ಆ ಥರ ಒಂಥರ. ನಾನು ಇದು ನೈಟ್ ಶಿಫ್ಟ್ ಆನ್ ಮಾಡಿ ಕತ್ಲೆದು. ಓಕೆ, ಟ್ರೈನ್ ಸಿಕ್ಕಿದೆ, ಎಲ್ಲ ಒಳ್ಳೆ. ನಾವು 3 ಒಟ್ಟಿಗೆ ಸಿಕ್ಕಿದೆ, 2 ಇನ್ನೊಂದು ಕಡೆ ಸಿಕ್ಕಿದೆ. ಹೊರಟಿವಿ ಒಳ್ಳೆ. ನಾನು ಕ್ಯಾಮ್ರಾ ಹಿಡಿದ್ರೆ ಮಾತಾಡೋ ಬದಲು ಅವ್ರನ್ನವರೇ ನೋಡ್ಕೊಂಡು ತೋರಿಸ್ತಾರೆ. ಅದು ಏನು ಒಳ್ಳೆ ಎಂಥದ್ದು ಜಾಂಡಿಸ್ ಬಂದ. ಅದು ನಾನು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡೆ. ಟ್ರೈನ್ ಹೊರಟು ಇನ್ನು ಇಲ್ಲಿಂದ ಎಷ್ಟೊತ್ತು? 2 hours. ನಿದ್ದೆ ಮಾಡ್ತೀನಿ ನಾನು. ನೀವೆಲ್ಲ ಹೋಗ್ಬೋದು. ಇವಾಗ ಬರ್ಡೇ ಸೆಲೆಬ್ರೇಷನ್. ಅದು ಸ್ಟ್ರಾ ಥರ ಇದೆ ಕಣೆ, ಹಚ್ ನೋಡ್ತೀನಿ ಕಣೆ, ಆಗಿಲ್ಲ ಅಂದ್ರೆ ನಿಜ ಸ್ಟ್ರಾ. ಬರೀ ನನ್ನ ವ್ಲಾಗ್ ಅಂದ್ರೆ ನಮ್ಮ ಮುಖ ಮಾತ್ರ ತೆಕ್ಕೊಳ್ತಿರಲ್ಲ, ಇಲ್ಲ ತಾನೆ? ಮಾಡ್ಬಿಟ್ಟು ಹ್ಯಾಪಿ ಬರ್ಡೇ ಟು ನಾನೇ ತಿನ್ಬೇಕಾ? ಹ್ಯಾಪಿ ಬರ್ಡೇ ಟು ಎಲ್ಲ ಕವರ್ ಸಮೇತ ಆಯ್ತು. ತಿನ್ನು ನೀನು, ಅದನ್ನ ಬಿಡ್ತೀನಿ. ಸರಿ, ಫಸ್ಟ್ ತಗೊಂಡು ರೆಡಿ 1 2 3 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು. ಅದೆಲ್ಲ ಕಚ್ಚರ ತರ ಕಾಣ್ತದೆ. ಪ್ಲೇಟ್ಸ್ ತೆಗಿ, ಮುಂದೆ ಇಟ್ಕೋ. ಅದನ್ನು ಆ ಕಡೆ ಸೈಡ್ ಇಟ್ಕೋ. ಚೆನ್ನಾಗಿದೆ. ಎಷ್ಟು 6:30 ಟ್ರೈನ್ ಹೊರಡಬೇಕಿತ್ತು, 6:30ಗೆ 8:30 ಆಯ್ತು. ಈಗ ಅಲ್ಲಿ ಹೋಗ್ತಾನೆ 12 ಗಂಟೆ ಆಗುತ್ತೆ. ಗೆಟ್ ರೆಡಿ ವಿತ್ ಮೀ ಟ್ರೈನ್. ಎಸ್ಥೆಟಿಕ್ ಆಗಿದೆ. ಓ ತಡಿ, ಮಂಡ್ಯ. ಇದು ಫುಲ್ ಮಂಡ್ಯನೇ ಅಲ್ಲ? ಮಂಡ್ಯ ಊರು ಚೆನ್ನಾಗಿದೆ ಅಲ್ಲ? ಫುಲ್ ಗ್ರೀನರಿ. ಮಂಡ್ಯದಿಂದ ತುಂಬ ಜನ ಇದ್ದಾರೆ, ಫೇಮಸ್ ಪೀಪಲ್. ಮಂಡ್ಯ ಪಾಂಡವಪುರದಲ್ಲಿ ಬಂದು ಇಳಿದಿದ್ದೀವಿ. ನಮಗೆ ಇಲ್ಲೊಬ್ಬರು ಆಂಟಿ ಪರಿಚಯ ಆಗಿದ್ದಾರೆ ಗೈಸ್. ಅವ್ರು ನಮಗೆ ಗೈಡ್ ಮಾಡ್ತಿದ್ದಾರೆ ಯಾವ ಬಸ್ ಹತ್ತಬೇಕು, ಯಾವ ರೂಟ್ ಹೋಗ್ಬೇಕಂತ. ಪಾಪ ಶಿ ಈಸ್ ಹೆಲ್ಪಿಂಗ್ ಅಸ್. ಬಸ್ ಹತ್ಕೊಂಡು
ಸ್ವಲ್ಪ ಎಡವಟ್ಟಾಯಿತು ಗೈಸ್. ನಾವು ರಾಂಗ್ ಬಸ್ ಹತ್ತಿ ಎಲ್ಲೋ ಬೇರೆ ಸ್ಟೇಷನಲ್ಲಿ ಇಳಿ ಬಂದ್ವಿ. ಇಲ್ಲಿಂದ ಡೈರೆಕ್ಟ್ ಮೇಲುಕೋಟೆ ಬಸ್ ಇಲ್ಲ. ನಾವು ಅಲ್ಲೇ ಹತ್ತಿದ್ರೆ ಸಿಗ್ತಿತ್ತೇನಲ್ಲ ಡೈರೆಕ್ಟ್ ಬಸ್. ಈಗ ಇಲ್ಲೇ ಇಟ್ಸ್ ಓಕೆ. ಈಗ ಇಲ್ಲೆಲ್ಲಿ ಹತ್ಬೇಕೀಗ? ಅವ್ರ ಪಾಪ ಆಂಟಿ ಯಾರ ಹತ್ರನೋ ಎಲ್ಲ ಕೇಳ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಕೇಳಿದ ತಪ್ಪಿಗೆ ಅವರಿಗೆ ಡೈರೆಕ್ಟ್ ಬಸ್ ಇದು ಪಾಪ, ನಮಗಲ್ಲ. ಮುಂದೆ ಈಗ ಏನು ಮಾಡೋದು? ಚಟ್ನಳ್ಳಿ ಬಸ್ಸು ಈಗ ಜಕ್ನಳ್ಳಿ ತನಕ ಆಟೋದಲ್ಲಿ ಹೋಗೋಣ. 5 ಜನ ಬಿಡ್ತಾರೆ ಆಟೋದಲ್ಲಿ. ಬೇಡ, ಅದ್ರಲ್ಲಿ ಅರ್ಧ ತಿಂದಿದ್ದು ಬೇರೆ ಇದೆ. ಜಕ್ನಳ್ಳಿ ಮಾಡೋಣ ಇಲ್ಲೇ. ಜಕ್ನಳ್ಳಿಗೆ ಹೋಗ್ಬೇಕಂತೆ ಗೈಸ್. ಇನ್ನು 10 ನಿಮಿಷ ಇದೆ. ಕೈಯಿಂದನೇ ಮಾಡಿದ್ರೆ ಸ್ಟಿಕ್ ತೆಗಿಲ್ಲ. ಮಂಡ್ಯದವರು ಮನೆ ನಗಾಡ್ಬಿಡ್ತಾರೆ. ಪಾಪ ಆ ಆಂಟಿ ಫುಲ್ ಹೆಲ್ಪ್ ಮಾಡಿದ್ರಲ್ಲ. ಮಾಡಿದ್ರಲ್ಲ ಅಲ್ಲ, ಅವ್ರು ಯಾಕಂದ್ರೆ ತಪ್ಪು ಬಸ್ ಹತ್ಸಿದ್ರಲ್ಲ. ಇಲ್ಲ ಅಂದ್ರು ಪಾಪ ಮುಂಚೆಯಿಂದಾನೆ ಹೆಲ್ಪ್ ಮಾಡಿದ್ರಲ್ಲ. ಏನು ಹೇಳಿದ್ರು? ಹಾಂ, ಜಕ್ನಳ್ಳಿ ಅಂತ ಬರ್ತದೆ. ಜಕ್ನಳ್ಳಿ. ಖರ್ಚಿ ಹಾಕು. ಈ ಫುಲ್ ರಶ್ಶು ಕಣೆ. ನಾನು ಎಲ್ಲೋ ಒಂದೊಂದಿನ ಹೇಳ್ತೀಯಾ? ಎಡವಟ್ ಮೇಲೆ ಎಡವಟ್ಟು. ಅಯ್ಯೋ, ಯಾರು ಇದು? ನಾವು ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡು ಡೈರೆಕ್ಟ್ ಮೇಲ್ಕೋಟೆ ಬಸ್ ಹತ್ತೋ ಬದಲು ಪಾಂಡವಪುರ ಬಸ್ ಸ್ಟಾಪಿಗೆ ಹೋದ್ವಿ. ಅಲ್ಲಿ ಜಕ್ನಳ್ಳಿ ಬಸ್ ಹತ್ತೋ ಬದಲು ಮೈಸೂರು ಬಸ್ ಹತ್ತಿ ಪುನಃ ವಾಪಸ್ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಬಸ್ಸಲ್ಲಿ ಅಯ್ಯೋ, ಅಲ್ಲಿ ಬಸ್ಸಲ್ಲಿ ನಾವು ಮಿಸ್ ಆಗಿ ಜಕ್ನಳ್ಳಿ ಅಂತ ಹೇಳಿದ್ದು. ಇಡೀ ಬಸ್ಸೇ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಅಲ್ಲಮ್ಮ ಇಲ್ಲಿ ಹತ್ತಿ, ನಾಗಮಂಗಲ ಬಸ್ ಹತ್ತಿ, ಈ ಬಸ್ ಹತ್ತಿ, ಆ ಬಸ್ ಹತ್ತಿ. ಇಡೀ ಬಸ್ಸಲ್ಲಿ ಬರೋ ತನಕ ಅವರೆಲ್ಲ ಹೆಲ್ಪ್ ಮಾಡಿದ್ರು ಪಾಪ ಗೈಸ್. ಊರಿನವರೆಲ್ಲ ಹಿಂಗೆ ಅಲ್ಲ, ಹಳ್ಳಿ ಕಡೆ ಎಲ್ಲರೂ ಇಡೀ ಬಸ್ ಲಿಟ್ರಲಿ ಇಡೀ ಬಸ್ ನಮಗೆ ಅಲ್ಲಮ್ಮ ಇಲ್ಲಿ ಹತ್ತಿ, ಅಲ್ಲಿ ಹತ್ತಿ ಅಂತ. ಕಂಡಕ್ಟ್ರ್ ಬೈದ್ರು ಹತ್ತಿದ್ದೀರ. ಇಲ್ಲೆಲ್ಲರೂ ನಮ್ಮನ್ನ ಯಾವುದೋ ಅನ್ಯ ಗ್ರಹದಿಂದ ಬಂದಿದ್ದೀವಿ ಅಂದ್ಕೊಳ್ತಿದ್ದಾರೆ. ಕುತ್ಕೋಬೇಕಿತ್ತು, ಹಬ್ಬ ಆಗ್ತಿದೆ. ಹೋಗಿ ಕೂತಿದ್ದಷ್ಟೇ. ಅವರು ಹೋಗಲ್ಲ ಅಂತ ಅವ್ರಿಗೆ ಮೊದಲೇ ಕಟ್ಟಿಲ್ಲ. ಊರಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಗೈಸ್. ಇನ್ನೊಬ್ರು ಅಂಕಲ್ ಬಂದು ನಮಗೆಲ್ಲ ರೂಟ್ ಎಲ್ಲ ಗೈಡೆನ್ಸ್ ಕೊಡ್ತಾರೆ. ಹಳ್ಳಿ ಕಡೆ ಹಿಂಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನಮ್ಮೂರಲ್ಲೂ ಹಿಂಗೆ. ಬೆಂಗಳೂರಲ್ಲಿ ಮಾತ್ರ ಮುಖ ನೋಡಲ್ಲ ಯಾರು. ಫೈನಲಿ ಜಕ್ನಳ್ಳಿ. ಫೈನಲಿ ಹೋಗ್ತಾ ಇದೀವಿ. ಹೋದ್ಮೇಲೆ ಅಲ್ಲ, ನಾವು ಪಾಂಡವಪುರ ಬಸ್ ಸ್ಟ್ಯಾಂಡಿಗೆ ಹೆಂಗೂ ಹೋಗ್ಬೇಕಂದಿದ್ರೆ ನಾವು ಡೈರೆಕ್ಟ್ ಅಲ್ಲಿಂದಾನೆ ಹತ್ಬೋದಿತ್ತು ತಾನೇ. ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಜಕ್ನಳ್ಳಿ ಇದಕ್ಕೆ ಹತ್ಬೋದಿತ್ತು. ಇದೇ ಜಗ್ನಳಿಗೆ ಹೋಗ್ಬೇಕಂದ್ರೆ ಪಾಂಡವಪುರದ ಬಸ್ ಆದ್ಮೇಲೆ ಹೋಗ್ಬೇಕು. ಈಗ ನಾವು ಮತ್ತೆ ಪಾಂಡವಪುರಕ್ಕೆ ಬಂದ್ವಿ. ಈ ಬಸ್ಸಲ್ಲಿ ವಾಪಸ್ ಸಲ ಬಂದ್ವಿ. ಇಲ್ಲೇ ತಿರುಗ್ತಾ ಮಧ್ಯಾಹ್ನ ಆಯ್ತು. ಫೈನಲಿ ವಿ ಆರ್ ಹಿಯರ್. ಇಲ್ಲಿ ಜಕ್ನಳ್ಳಿ. ಅಯ್ಯೋ, ಜಕ್ನಳ್ಳಿ ಅಂತ ಫೈನಲಿ ಜಕ್ನಳ್ಳಿಗೆ ಬಂದ್ವಿ. ಏನು ಹೇಳೆ ಎಲ್ಲಿ ಇಳ್ಕೊಂಡಿದ್ದೇವೆ ನಾವು? ಜಕ್ನಳ್ಳಿಲಿ ಇಳ್ಕೊಂಡು ಲೋಕಲ್ ಆಟೋದಲ್ಲಿ ಬರ್ತಿರೋದು. ಫುಲ್ 14 ಜನ ಒಂದು ಆಟೋದಲ್ಲಿ. ಬೆಂಗಳೂರಲ್ಲಿ 3 ಜನ ಅಲ್ಲ, ಅಳ್ತಾರೆ. ಇಲ್ಲಿ 14 ಜನ ಕರ್ಕೊಂಡು ಹೋಗ್ತಾರೆ. ಆಲ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಹೋದ್ರಾಯ್ತು ಅಷ್ಟೇ. ಹೆಂಗೋ ರಶ್ ಆಗ್ತಿರಲಿ, ಹೆಂಗಾದ್ರೂ ನಟರಾಜ ಸರ್ವಿಸ್ ಇದೆ. ಫೈನಲಿ ಬಂದ್ವಿ ಮೇಲುಕೋಟೆಗೆ. ಪ್ರಗತಿ ಫೈನಲಿ ಮೇಲುಕೋಟೆ. ಟ್ರೈನ್ ಹತ್ತಿ, ಬಸ್ ಹತ್ತಿ, ವಾಪಸ್ ಆಟೋ ಹತ್ತಿ, ಸರ್ಕಸ್ ಮಾಡಿ ಆಟೋ ಅಂದರೆ ಬಂದ್ವಿ ಫೈನಲಿ. ಅನುಷಾ ಇಸ್ ಆಂಗ್ರಿ ಗೈಸ್. ಎಲ್ಲ ಬಂದು ನಮ್ಮ ಹತ್ರ ನಿಂತ್ಕೊಂಡ್ರೆ ಹೋಗೋ ಟೈಮಿಗೆ ಹೋಗೋದು. ಎಲ್ಲರಿಗೂ ದರ್ಶನ ಆಗೋದು. ನಾವಾದ್ಮೇಲೆ ಅವ್ರಿಗೆ ಆಗೋದು. ದರ್ಶನ ಆಯಿತು. ತುಂಬ ರಶ್ ಇತ್ತು, ಬಟ್ ಚೆನ್ನಾಗಾಯ್ತು. ದೇವರು ಚೆನ್ನಾಗಿದ್ದಾರೆ. ಫೇಮಸ್
ಫೇಮಸ್ ಸುಬ್ಬಣ್ಣ ಮೆಸ್, ಮೇಲುಕೋಟೆ ಸುಬ್ಬಣ್ಣ ಮೆಸ್ ತುಂಬ ಫೇಮಸ್ ಅಂತೆ. ಇಲ್ಲಿ ಬಂದು ಊಟ ಮಾಡ್ತಿದ್ರು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಊಟ ಆಯಿತು, ಚೆನ್ನಾಗಿತ್ತು ಊಟ. ಅವ್ರದ್ದು ಕಸ್ಟಮರ್ ಸರ್ವಿಸ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದು. ಇವಾಗ ಕಲ್ಯಾಣಿ ಹತ್ರ ಬಂದಿದ್ದೀವಿ, ತುಂಬ ಪೀಸ್ಫುಲ್ ಆಗಿದೆ ಇಲ್ಲಿ. ನಾನು ರೀಲ್ಸು ಅದು ಇದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ಪುಟ್ಟಿ ಎಲ್ಲೋದೆ ಏನು ತುಂಬ ಚೆನ್ನಾಗಿದೆ ಪ್ಲೇಸ್. ಐ ಆಮ್ ಮೆಸ್ಮರೈಸ್ಡ್. ಅಲ್ಲಿ ಗೋಪುರ ಕಾಣುತ್ತೆ. ಹಾಂ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಏನೋ ಕಚ್ತು ಇಲ್ಲಿ ಕೊಡು, ಚೆನ್ನಾಗಿದೆ. ಅಯ್ಯೋ ಗಲೀಜ್ ಜನಗಳಾಯ್ತಾ, ಎಲ್ಲ ಹೊಲಸು ಕಸ ರಾಶಿ ಮಾಡಿಟ್ಟಿದ್ದಾರೆ. ಹೋದಾಗ ಕಸ ಹಾಕಬೇಡಿ ಗೈಸ್, ಐ ಆಮ್ ಟೆಲ್ಲಿಂಗ್ ಯು. ಯಾವ ರೇಂಜಿಗೆ ಫೋಟೋ ಶೂಟ್ ಆಗ್ತಿದೆ ಅಂದರೆ ಯೊಬ್ಬೊಬ್ಬೊಬ್ಬೊಬ್ಬ. ನಂದು ಆಯಿತು ಅಂತ ಹೇಳಿ, ಬಟ್ ಚೆನ್ನಾಗಿದೆ. ರಾಜರೆಲ್ಲ ಏನು ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಇಲ್ಲೆಲ್ಲ? ಕಲ್ಯಾಣಿ ಇದೆ, ಗಂಗಾ ಯಮುನಾ ಸಿಂಧು ಕಾವೇರಿ. ಹಾಯ್ ಗೈಸ್, ಮೇಲುಕೋಟೆ ಹೇಗಿತ್ತು? ಇನ್ನೂ ಟೈಮ್ ಉಂಟು, ತಡಿ. ಇನ್ನೆಂತ ಮೇಲ್ಕೋಟೆ ಅರ್ಧ ದಿನ ಆಗಿಲ್ಲ, 3 ಗಂಟೆ ಆಯಿತು. ಫೋಟೋ ಶೂಟ್ ಆಗ್ತಿದೆ ಯಾವ ರೇಂಜಿಗೆ ಅಂದರೆ ಏನು ಹೊಲಸು ಜನ ಅಂದರೆ. ಇಲ್ಲಿ ನೋಡಿ, ಸ್ವಚ್ಛತೆ ಕಾಪಾಡಿ ಅಂತ ಹಾಕಿದ್ದಾರೆ, ಪ್ಲಾಸ್ಟಿಕ್ ನಿಷೇಧ ಅಂತ. ಇಲ್ಲಿ ನೋಡಿ, ಸಿವಿಕ್ ಸೆನ್ಸ್ ಝೀರೋ, ಮ್ಯಾನರ್ಸ್ ಝೀರೋ. ಇಲ್ಲೇ ಮುಳುಗ್ತಾರೆ, ಹೇಳ್ತಾರೆ, ಸ್ನಾನ ಮಾಡ್ತಾರೆ. ಇಷ್ಟು ಚೆನ್ನಾಗಿದೆ ಜಾಗ, ಬಟ್ ನೋಡಿ, ಇದು ನದೀಮ್ ದೀಮ್ತನ ಸಾಂಗ್ ಇಲ್ಲೇ ಶೂಟ್ ಆಗಿದ್ದು ತಾನೇ? ತುಂಬ ಶೂಟ್ ಆಗಿದೆ ಅನ್ಸುತ್ತೆ ಇಲ್ಲಿ. ಅಯ್ಯಯ್ಯೋ, ಬಿಸಿಲು ಬೀಳ್ತಿದೆ ಸಖತ್ತಾಗಿ. ಓಕೆ, ಕಲ್ಯಾಣಿಯಿಂದ ಬಾ 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 ಬಾ. ಬಿಸಿಲು ಇಷ್ಟೋ ತನಕ ಮಳೆ ಬರೋ ಥರ ಇತ್ತು, ಈಗ ಬಿಸಿಲು ಬಂತು. ಫೋಟೋ ತೆಗೆದು ಸುಸ್ತಾದ ಹೆಣ್ಗಳೆಯರು. ಹೊಳಿತಿದೆ ಸ್ಕಿನ್ ಹೊಳಿತಿಲ್ಲ, ಬಿಸಿಲು ಅಷ್ಟೇ. ನಿಜದಲ್ಲಿ ಅಷ್ಟೇನು ಚೆನ್ನಾಗಿಲ್ಲ. ಯಾವುದೋ ಊರಲ್ಲಿ ನಡ್ಕೊಂಡು ನಡೆದು ಸುಸ್ತಾಯಿತು, ಸ್ವಲ್ಪ ಕಬ್ಬಿನ ಬ್ರೇಕ್. ಬೇಡ ಅಂತ ಮುಂದಿನ ನಿಲ್ದಾಣ ರಾಯಗೋಪುರ. ರಾಯಗೋಪುರದಲ್ಲಿ ರಜನಿಕಾಂತಿಂದು ಮೂವಿ ಶೂಟ್ ಆಗಿದೆ. ಲಕ್ಷ್ಮಣ ಅದು ಧನುಷ್ಕೋಟಿ ಕಣೆ, ಬಾ ಬಾ ಬಾ, ಅದು ಧನುಷ್ಕೋಟಿ. ಇವಳು ನೋಡಿದ್ರೆ ಇಲ್ಲ, ರಾಯಗೋಪುರದಲ್ಲಿ ಟೇಣೆಣೆಣೆ ಟೇಣೆಣೆ ಅದು ಹಾಡು ಕೇಳಿದ್ಯಾ? ಅದು ಅದಲ್ಲೇ ಶೂಟ್ ಆಗಿದೆ. ಹಿಂಗೆ ತಿರುಗಿ ನೋಡ್ತಾನೆ ಒಂದು ಸನ್ಸೆಟ್ ಟೈಮಲ್ಲಿ. ಅವಳು ಅಂತ ಶೋಭನ ನಡ್ಕೊಂಡು ಹೋಗ್ತಾಳೆ, ಅದಲ್ಲೇ ಆಗಿದ್ದು. ರಾಜಗೋಪುರದ ಮೇಲೆ ಇದ್ದೀವಿ ನಾವು. ರಾಯಗೋಪುರ. ಯಮ್ಮ, ಎಷ್ಟು ಹೈಟ್ ಇದೆ ಮೆಟ್ಲು. ಡನ್, ರಾಯಗೋಪುರ ಡನ್. ಇಲ್ಲಿ ಸುಮಾರು ಶೂಟಿಂಗ್ ಆಗಿದೆ, ಮೂವಿ ಶೂಟಿಂಗ್. ಬೆಟ್ಟ ಹತ್ತಾ ಇದ್ದೀವಿ. ಸಾಕಾಗುತ್ತೆ. ಮೇಲೆ ಬೆಟ್ಟ, ನರಸಿಂಹಸ್ವಾಮಿ ದೇವಸ್ಥಾನ. ಸುಸ್ತಾಯಿತು, ಬಟ್ ನಾನೇ ಫಸ್ಟ್ ಬಂದಿದ್ದು. ಐ ಆಮ್ ಸ್ಟಿಲ್ ಎನರ್ಜೆಟಿಕ್. ಹೋಗ ನರಸಿಂಹಸ್ವಾಮಿ ಬೆಟ್ಟ. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ. ಇಲ್ಲಿ ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ. ಸೊ ಬೆಟ್ಟದ ಮೇಲೆ
ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವು ನಮ್ಮ ಮೇಲುಕೋಟೆ ಟೂರ್ನ ಮುಗಿಸ್ತಾ ಇದ್ದೀವಿ. ಇಟ್ ವಾಸ್ ಅ ಗುಡ್ ಡೇ. ತುಂಬ ಸುಸ್ತಾಯಿತು, ಬೆಟ್ಟ ಹತ್ತಿ ಓಡಾಡಿ ಏನೇನೋ ಮಾಡಿ ಎಡ್ವರ್ಟ್ ಮಾಡಿ, ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್ ಬಿಕಾಸ್ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ಇವತ್ತು ಇಡೀ ದಿನಕ್ಕೂ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿಲ್ಲ, ChatGPT ಯೂಸ್ ಮಾಡಿಲ್ಲ. ಎಷ್ಟು ಜನದ ಜೊತೆ ಮಾತಾಡಿದ್ವಿ, ಲೋಕಲ್ಸ್ ಜೊತೆ. ಎಷ್ಟು ಹೆಲ್ಪ್ಫುಲ್ ಆಗಿದ್ರು ಎಲ್ಲರೂ. ರೂಟ್ ಹೇಳೋದು, ಆಟೋದಲ್ಲಿ ಡ್ರಾಪ್ ಮಾಡೋದು, ನಮ್ಮ ಜೊತೆನೇ ಬಸ್ಸಲ್ಲಿ ಬಂದರು ಎಷ್ಟೊಂದು ಜನ. ಹಳ್ಳಿ ಜನ ಎಲ್ಲ ಚೆನ್ನಾಗಿರ್ತಾರೆ. ಬೆಂಗಳೂರಲ್ಲೇ ಯಾರು ಮುಖ ನೋಡಲ್ಲ ಒಬ್ರದ್ದೊಬ್ರದ್ದು. ಗೈಸ್, ನಾವು ಇವತ್ತು ಇಡೀ ದಿನ ನಾವಿದೇನೋ ಜಕ್ಕನಹಳ್ಳಿಲೇ ಕಳೆದಿದ್ದೀವಿ. ಬಸ್ ಸಿಗದೆ ಇವಾಗಲೂ ಎಷ್ಟು ಪೀಣ್ಯದೊಂದು ಬಸ್ ಬಂತು. ನಾವು ಹೋಗುತ್ತಾ ಹೋಗಲ್ವಾ ಅಂತ ಇವರೇ ರಶ್ ಇದ್ದಾರೆ, ಬೇಡ ಸೀಟ್ ಸಿಗಲ್ಲ. ನಾನು ಹೇಳಿದ್ದು ಹೋಗೋಕ್ಕೆ. ಇವಾಗ ಅವ್ರು ನಮ್ಮ ಆಟೋದವರು ಬೆಂಗಳೂರು ಬಸ್ ಡೈರೆಕ್ಟ್ ಸಿಗುತ್ತೆ ಮೇಡಮ್ ನೀವು ಅಂತ ಕನ್ಫರ್ಮ್ ಮಾಡಿ ಹೇಳಿದರು. 1 ಗಂಟೆಯಿಂದ ಕಾಯ್ತಿದ್ದೀವಿ, ಇಲ್ಲಿ ಬೆಂಗಳೂರು ಬಸ್ ಬಂದಿಲ್ಲ ಇನ್ನು. ಈಗ ಎಷ್ಟು 7 ಗಂಟೆ ರಾತ್ರಿ ಆಯಿತು, ನಾವಿಲ್ಲಿ ನಿಂತಿದ್ದೀವಿ ಯಾವುದೋ ಊರು ಬಸ್ ಸ್ಟ್ಯಾಂಡ್. ಬೆಂಗಳೂರಿಗೆ ಹೆಂಗೆ ಹೋಗೋದು? ಸುಮ್ಮನೆ ಪೀಣ್ಯ ಬಸ್ ಆದರೂ ಹತ್ಕೊಂಡು ಹೋಗ್ಬೋದಿತ್ತು. ಫೈನಲಿ ಆಫ್ಟರ್ ಸೋ ಮಚ್ ಸರ್ಕಸ್ ಡೆಸ್ಟಿನೇಷನ್ ವಾಸ್ ನೈಸ್ ಬಟ್ ಜರ್ನಿ ಬಸ್ಸು ಸಿಗದೆ ಫೈನಲಿ ಯಾವುದೋ ಬಸ್ ಹತ್ಕೊಂಡು ಮಂಡ್ಯ ತನಕ ಬಂದು, ಈಗ ಮಂಡ್ಯದಲ್ಲಿ ಓಡ್ಕೊಂಡ್ಬಂದು ನಾನ್ ಸ್ಟಾಪ್ ಬಸ್ ಹತ್ತಿದ್ದೀವಿ. 8:30 ರಾತ್ರಿ. ಅಯ್ಯೋ ಪ್ರಗತಿ ನೀನು ಜಕ್ಕನಹಳ್ಳಿ. ಅಯ್ಯೋ ಎಷ್ಟು ಕಡೆ ಸ್ಟಾಪ್ ಕೊಟ್ಟು ಎಷ್ಟು ಗಂಟೆಗಟ್ಟಲೆ ಕಾದು. ಹೆಂಗೆ ಗೊತ್ತಾ, ಊರವರೆಲ್ಲ ಹೆಲ್ಪ್ ಮಾಡ್ತಾರೆ. ಒಬ್ಬೊಬ್ರು ಏನೇನು ಹೇಳ್ತಾರೆ. ಒಬ್ರು ಮಂಡ್ಯಕ್ಕೆ ಹೋಗಿ, ಒಬ್ರು ಮೈಸೂರಿಗೆ ಹೋಗಿ, ಅಲ್ಲಿಗೆ ಹೋಗಿ, ಪಾಂಡವಪುರ ಹೋಗಿ, ಚಂದ್ರಾಯಪಟ್ಟಣ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಬಂದ್ವಿ. ಮಂಡ್ಯ ಬಂದಿದ್ದೀವಿ ಗೈಸ್. ಮಂಡ್ಯ ದೊಡ್ಡೂರು. ಥ್ಯಾಂಕ್ಫುಲಿ ಬಸ್ ಸಿಕ್ತು. ಕಂಡಕ್ಟ್ರು, ಇವತ್ತು ಇಡೀ ದಿನ ನಮ್ಗೆ ಯಾರೆಲ್ಲ ಸಿಕ್ಕಿದಾರಲ್ಲ, ಕಂಡಕ್ಟ್ರು, ಡ್ರೈವರು, ಅಲ್ಲಿ ಊರಿನವರು, ಆಟೋದವ್ರು ಎಲ್ಲರೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ. ನಾವು ಮಾಡಿರೋ ಎಲ್ಲ ಅವ್ಯವಸ್ಥೆ ಎಲ್ಲ ಪಾಪ ಹೆಲ್ಪ್ ಮಾಡಿದ್ರು. ಫೋಟೋ ತೆಕ್ಕೊಂಡು ಚೆನ್ನಾಗಿ ಬಂತು ಮಾತ್ರ. ಅಯ್ಯಬ್ಬಾ ಕಳಿಸ್ತಿದ್ದಾಳೆ.